ತಂಬಾಕು ಬೆಳೆಗಳನ್ನು ಬೆಳೆಯುವ ರೈತರ ಆರೋಗ್ಯ ಹಿತದೃಷ್ಟಿಯಿಂದ ಗ್ರಾಮಾಂತರ ಪ್ರದೇಶದ ಹಳ್ಳಿಗಳಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಏರ್ಪಡಿಸಿರುವುದು ಉತ್ತಮ ಬೆಳವಣಿಗೆಯಾಗಿದೆ ಎಂದು ಮಾಜಿ ಶಾಸಕ ಎಚ್.ಸಿ. ಬಸವರಾಜು ತಿಳಿಸಿದರು. ಪಿರಿಯಾಪಟ್ಟಣ ತಾಲೂಕಿನ ಸೂರಕಹಳ್ಳಿ ಗ್ರಾಮದಲ್ಲಿ ಮೈಕ್ಯಾಪ್ಸ್ ಸಂಸ್ಥೆ ಮತ್ತು ಡೆಕ್ಕನ್ ಟೊಬ್ಯಾಕೊ ಲಿಮಿಟೆಡ್ ವತಿಯಿಂದ ಆಯೋಜಿಸಿದ್ದ ಸುಸ್ಥಿರ ಬದುಕಿಗಾಗಿ ಸಾಮರ್ಥ್ಯ ಅಭಿವೃದ್ಧಿ ಬೆಳವಣಿಗೆ ಎಂಬ ಯೋಜನೆಯಡಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ರೈತ ಆರೋಗ್ಯ ಕಾಪಾಡುವ ನಿಟ್ಟಿನಲ್ಲಿ ತಾಲೂಕಿನ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಉಚಿತವಾಗಿ ಆರೋಗ್ಯ ಶಿಬಿರವನ್ನು ಆಯೋಜಿಸಿ ಪ್ರತಿಯೊಬ್ಬರಿಗೂ ಉತ್ತಮ ಚಿಕಿತ್ಸೆ ನೀಡುತ್ತಿರುವುದು ಶ್ಲಾಘನೀಯ ಎಂದರು. ತಂಬಾಕು ಮಂಡಳಿಯ ಸದಸ್ಯ ವಿಕ್ರಮ್ ರಾಜ್ ಮಾತನಾಡಿ, ಕಳೆದ 50 ವರ್ಷಗಳಿಂದ ಡೆಕ್ಕನ್ ಟೊಬ್ಯಾಕೊ ಕಂಪನಿಯು ಸುದೀರ್ಘವಾಗಿ ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ಬರುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ. ಇದೇ ರೀತಿ ರೈತರ ಮಕ್ಕಳಿಗೆ ಉನ್ನತ ಮಟ್ಟದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಡುವ ಪ್ರಯತ್ನ ಮುಂದಿನ ದಿನಗಳಲ್ಲಿ ಮಾಡಬೇಕಾಗಿದೆ ಎಂದರು. ಇನ್ನು ಡೆಕ್ಕನ್ ಟೊಬ್ಯಾಕೊ ಕಂಪನಿ ವ್ಯವಸ್ಥಾಪಕ ಪಾಷಾ ಮಾತನಾಡಿ, ತಂಬಾಕು ಬೆಳೆಯುವ ರೈತರ ಆರೋಗ್ಯ ಕಾಪಾಡಲು ಹಳ್ಳಿಗಳಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಏರ್ಪಡಿಸುತ್ತಾ ಸಾಮಾಜಿಕ ಸೇವಾ ಚಟುವಟಿಕೆಗಳನ್ನು ಮಾಡಿಕೊಂಡು ಬರುತ್ತಿದ್ದೇವೆ. ಕಣ್ಣಿನ ತಪಾಸಣೆಯಲ್ಲಿ ದೃಷ್ಟಿದೋಷ ಇರುವವರಿಗೆ ಉಚಿತವಾಗಿ ಶಸ್ತ್ರಚಿಕಿತ್ಸೆ ಹಾಗೂ ಕನ್ನಡಕ ವಿತರಣೆ ಮಾಡುತ್ತಿದ್ದೇವೆ. ರೈತರ ಕೃಷಿ ಚಟುವಟಿಕೆಗಳಿಗೆ ಉಚಿತವಾಗಿ ಸಲಕರಣೆಗಳನ್ನು ನೀಡುತ್ತಾ ಬಂದಿದ್ದೇವೆ ಎಂದರು. ಇನ್ನು ಇದೇ ಸಮಯದಲ್ಲಿ ಸುರಗಹಳ್ಳಿ ಗ್ರಾಮಸ್ಥರು ಆಕಸ್ಮಿಕ ಬೆಂಕಿ ತಗುಲಿ ಬ್ಯಾರನ್ ಮನೆ ಸುಟ್ಟು ಹೋದರೆ ಸೂಕ್ತ ಪರಿಹಾರ ಒದಗಿಸಿ ಎಂದು ತಂಬಾಕು ಪ್ರಾದೇಶಿಕ ವ್ಯವಸ್ಥಾಪಕ ಬುಲ್ಲಿ ಸುಬ್ಬರಾವ್ ಅವರ ಬಳಿ ಪರಿಹಾರಕ್ಕಾಗಿ ಗ್ರಾಮಸ್ಥರು ಬೇಡಿಕೆ ಇಡುವ ಜೊತೆಗೆ ಮೂಲ ಸೌಕರ್ಯವಾದ ಗ್ರಾಮಕ್ಕೆ ಶುದ್ಧ ನೀರಿನ ಘಟಕವನ್ನು ಅನುದಾನವಾಗಿ ನೀಡಬೇಕೆಂದು ಡೆಕ್ಕನ್ ಟೊಬ್ಯಾಕೊ ಕಂಪನಿಯ ವ್ಯವಸ್ಥಾಪಕರಾದ ಪಾಷಾ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಇದೇ ಸಮಯದಲ್ಲಿ ಮನವಿದಾರರಿಗೆ ರೈತ ಕಲ್ಯಾಣ ನಿಧಿಯಿಂದ ಬಡ್ಡಿರಹಿತವಾಗಿ ಬ್ಯಾರನ್ ಲೈಸೆನ್ಸ್ ಹೊಂದಿರುವ ಪ್ರತಿಯೊಬ್ಬ ರೈತರಿಗೂ 50,000 ರೂಪಾಯಿಗಳನ್ನು 3 ವರ್ಷದ ಮಟ್ಟಿಗೆ ಮಗಳ ಮದುವೆ, ಉನ್ನತ ವ್ಯಾಸಂಗ, ಆಸ್ಪತ್ರೆ ಖರ್ಚಿಗಾಗಿ ಈ ಹಣವನ್ನು ಉಪಯೋಗಿಸಿಕೊಳ್ಳಬಹುದಾಗಿದೆ ಎಂದರು. ಇನ್ನು ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಸುರಗಹಳ್ಳಿ, ಹಲಗನಹಳ್ಳಿ, ರಾಜನಬೆಳಗೊಳಿ ಸೇರಿದಂತೆ ಸುತ್ತಮುತ್ತಲಿಂದ ಆಗಮಿಸಿದ್ದ ರೈತರುಗಳಿಗೆ ಬಿಪಿ, ಮಧುಮೇಹ, ಕಣ್ಣಿನ ತಪಾಸಣೆಯನ್ನ ಉಚಿತವಾಗಿ ಮಾಡಲಾಯಿತು. ಮತ್ತೆ ಎರಡನೇದಾಗಿ ನಾವು ಅಪ್ರಿಷಿಯೇಟ್ ಡೆಕ್ಕನ್ ಕಂಪನಿ ಆಸ್ ವೆಲ್ ಆಸ್ ದಿ ಮೈರಾಡ. ಯಾಕೆಂದ್ರೆ ಬರೀ ದುಡ್ಡು ಸಂಪಾದನೆ ಮಾಡೋದೇ ಒಂದು ಭಾಗ್ಯ ಅಲ್ಲ. ದುಡ್ಡೇನು ಇವತ್ತು ಯಾರು ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ಲೀಗಲ್ ಹೋದ್ರೂ ಆಗಲ್ಲ, ಇಲ್ಲಿಗೆಲ್ಲ ಅದೆಲ್ಲ ಮುಖ್ಯ. ಆದ್ರೆ ನಾವೇನ್ ಸಂಪಾದನೆ ಮಾಡ್ತೀವಿ ಅದು ಸರಿಯಾದ ವಿನಿಯೋಗ ಆಗ್ತದೆ, ಸರಿಯಾದ ರೀತಿಯಲ್ಲಿ ಹೋಗ್ಬೇಕು, ದಾನ ಧರ್ಮ ಮಾಡಬೇಕು. ಆ ದಾನ ಧರ್ಮ ಮಾಡೋದ್ರಲ್ಲಿ ಇವತ್ತು ಡೆಕ್ಕನ್ ಕಂಪನಿಯವರು ಮುಂದೆ ಬಂದಿದ್ದಾರೆ. ಇಂಥ ಎಲ್ಲ ಸುಮಾರು ನಮ್ಮ ಹತ್ರ 20-25 ಕಂಪನಿಗಳು ಪ್ರತಿ ವರ್ಷ, ಹೌದಾ, 20-22 ಕಂಪನಿಗಳು ಮಾಡ್ತಾ ಇದ್ದಾರೆ. ಇವ್ರು ಟೊಬ್ಯಾಕೊ ಬೋರ್ಡ್ನವ್ರು ಒಂದೊಂದು ಕಂಪ್ನಿಗೆ ಒಂದೊಂದು ಪ್ಲಾಟ್ಫಾರ್ಮ್ ವಹಿಸ್ಬಿಟ್ರೆ ಅಲ್ಲಿಂದ ಶಿಬಿರಗಳನ್ನ ವರ್ಷಕ್ಕೊಂದೊಂದ್ಸಲ ಮಾಡ್ಬೋದು. ಆ ದೃಷ್ಟಿನಲ್ಲಿ ಈಗ ನಾನು ಇವನ್ನ ಅಭಿನಂದಿಸ್ತೀನಿ. ಇಂಥ ಒಂದು ಕೆಲಸ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ನಮ್ಮ ರೈತರಿಗೆ, ನಮ್ಮ ರೈತರ ಅಣ್ಣಂದರಿ, ಅಕ್ಕ ತಂಗಿಯರಿಗೆ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ. ನಮ್ಮ ಬೆಳೆಗಾರರ ಮಕ್ಕಳು, ಹೊಗೆಸೊಪ್ಪು ಬೆಳೀತಕ್ಕಂಥ ಲೈಸೆನ್ಸ್ ಹೊಂದಿರ್ತಾರ ಮಕ್ಕಳು, SLC 7ನೇ ಕ್ಲಾಸ್ ಮೇಲ್ಪಟ್ಟದ್ದು, SLC, PUC ಅಥವಾ ಡಿಗ್ರಿನಲ್ಲಿ ಹೆಚ್ಚು ಮಾರ್ಕ್ಸ್ ತಗೊಂಡ್ರೆ ಅವ್ರಿಗೆ ಪ್ರತಿಭಾ ಪುರಸ್ಕಾರ ಅಂತೇಳಿ ಪ್ರತಿ ವರ್ಷ ಮಾಡ್ತಾ ಇದ್ದಾರೆ. ಆದ್ರೆ ನಾನು ಪಾಷಾ ಅವ್ರ ಮುಖಾಂತರ, ಈ ವೇದಿಕೆ ಮುಖಾಂತರ, ಪತ್ರಕರ್ತರ ಮುಖಾಂತರ, ITA ಅಥವಾ ಮುಖ್ಯವಾಗಿ ITC ಅವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನೀವು ನಿಮ್ಮ ಬಂಡವಾಳದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ITC ಅವರು. ಉದಾಹರಣೆ, ಶಾಲೆಗೆ ಬೆಂಚ್ ಕೊಡ್ತಕ್ಕಂಥದ್ದು, ಕಾಂಪೌಂಡ್ ಕಟ್ತಕ್ಕಂಥದ್ದು, ಸಮುದಾಯ ಭವನ ಮಾಡ್ಕೊಡ್ತಕ್ಕಂಥದ್ದು, ಬಸ್ ಸ್ಟ್ಯಾಂಡ್, ಈ ಥರ ಅನೇಕ ಇವು ನಮ್ಮ ಕೆರೆಯಲ್ಲಿ ಹೂಳೆತ್ತ ಕೆಲಸ. ಆದರೆ ತಾವು ಏನು ಮಾಡಿ ದಯಮಾಡಿ ಅಂತಂದ್ರೆ, ಈ ಮಕ್ಕಳುಗಳಿಗೆ ಸ್ಕಾಲರ್ಶಿಪ್ ಕೊಡ್ತಕ್ಕಂಥ ಕೆಲಸ ಮಾಡಿ. ಶಂಕರ ಕೊಟ್ರೆ ಯಾರು ನಮ್ಮ ಹೊಗೆಸೊಪ್ಪು ಬೆಳೆಗಾರಿದ್ದಾನೆ, ಆತ BPL ಕಾರ್ಡ್ ಹೊಂದಿದ್ದು ಬಡ ರೈತರೇ ಜಾಸ್ತಿ ನಮ್ಮ ಕರ್ನಾಟಕದಲ್ಲಿ. ಅವ್ರ ಮಕ್ಕಳಿಗೆ ನೀವುಗಳು ಸ್ಕಾಲರ್ಶಿಪ್ ಕೊಡಿ. SLC ಮೇಲ್ಪಟ್ಟು ಡಿಗ್ರಿ ಮುಗಿಸೋ ತನಕ ಪ್ರತಿ ವರ್ಷ 60%, 70% ಮಾರ್ಕ್ಸ್ ತಗೊಂಡಂತ ಮಕ್ಕಳಿಗೆ ಕೊಟ್ರೆ, ನೀವು ಸ್ಕಾಲರ್ಶಿಪ್ ಕೊಟ್ರೆ ಅದು ಅವ್ರಿಗೆ ಸರಿಯಾಗಿ ಉಪಯೋಗ ಬರ್ತದೆ. ಅದನ್ನ ಉಪಯೋಗಿಸ್ಕೊಂಡು ಮಕ್ಕಳು ಡಾಕ್ಟರ್, ಇಂಜಿನಿಯರಿಂಗ್ ಅಥವಾ ದೊಡ್ಡ ದೊಡ್ಡ ಹುದ್ದೆಗಳನ್ನ ಓದ್ಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ. ಅಂದ್ರೆ ಡೆಕ್ಕನ್ ಟೊಬ್ಯಾಕೊ ಕಂಪನಿಯವರು ಪ್ರತಿ ಹಳ್ಳಿಗಳಲ್ಲೂ ಸಹ ಸಾಮಾಜಿಕ ಸೇವೆಗಳನ್ನು ಮಾಡ್ತಾ ರೈತರಿಗೆ ಬೇಕಾಗಿರ್ತಕ್ಕಂಥ ವ್ಯವಸಾಯಕ್ಕೆ ಬೇಕಾಗಿರ್ತಕ್ಕಂಥ ಕೆಲವು ಪದಾರ್ಥಗಳನ್ನ ಫ್ರೀಯಾಗಿ ಕೊಡ್ತಾ ರೈತರಿಗೆ ಒಂದು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದೆ. ಹಾಗೂ ಇನ್ನೊಂದೇನಪ್ಪ ಅಂತಂತಂದರೆ, ಈ ಒಂದು ನಮ್ಮ ಡೆಕ್ಕನ್ ಟೊಬ್ಯಾಕೊ ಕಂಪನಿಯು ಹಲವಾರು ಹಳ್ಳಿಗಳಲ್ಲಿ ರೈತರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳನ್ನ ಸಹ ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು ಸುಮಾರು 4 ಕಡೆ ಅಂದರೆ ಹಾರನಹಳ್ಳಿ, ಬಸಲಾಪುರ,
ಮಾಕನಹಳ್ಳಿ ಹೀಗೆ ಹಲವಾರು ಗ್ರಾಮಗಳಲ್ಲಿ ಆರೋಗ್ಯ ತಪಾಸಣಾ ಶಿಬಿರವನ್ನ ಹೊಗೆಸೊಪ್ಪು ರೈತರಿಗೆ ಮಾಡ್ತಾ ಕೆಲವರಿಗೆ ಕಣ್ಣಿನ ದೋಷ ಇರ್ತಕ್ಕಂಥವರಿಗೆ ಕೆಲವರಿಗೆ ಕನ್ನಡಕಗಳು ಸಹ ಉಚಿತವಾಗಿ ನಾವು ಕಂಪನಿ ವತಿಯಿಂದ ಕೊಟ್ಟಿದ್ದೀವಿ ಹಾಗೂ ಆಪರೇಷನ್ ಮಾಡಬೇಕು ಅಂತ ಒಂದು ಅವಶ್ಯಕತೆ ಇದ್ದಾಗ ಅಂತಹ